ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾವ್ ಸರ್ ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇವತ್ತು ಒಂದು 5 ರಿಂದ 6 ಕಾರ್ಡ್ಗಳನ್ನ ಬಿಡುಗಡೆ ಮಾಡಿ ಇವತ್ತು ನಮ್ಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಇವರು. ಮತ್ತೆ ನಮ್ಗೆ ತೊಂದರೆಗಳು ಆಗಿತ್ತು. ಇದು ಜಿಪಿ ಆದ್ಮೇಲೆ ಇವತ್ತು ಬೇರೆ ಸಂಘಟನೆದವರು ನಮ್ಮ ಒಂದು ಈ ಕಾರ್ಡ್ ನ ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಕೋರ್ಟ್ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಇವತ್ತು ನಮ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬರು ಈ ಕಾರ್ಡ್ ಬಿಡುಗಡೆ ಮಾಡಿ ನಮ್ಗೆ ಈ ಗಾಂಧಿನಗರ ಭಾಗದಲ್ಲಿ ಮತ್ತು ಬೆಂಗಳೂರು ಕೇಂದ್ರ ಜಿಲ್ಲೆಯಲ್ಲಿ ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಕಾರ್ಡ್ ಎಲ್ಲರೂ ಕೊಡ್ತೀವಿ. ಜಿಬಿ ಆಗಲಿ ಕಾರ್ಡ್ ಇರೋ ಕೆಲಸ ಬರೀ 3 ವರ್ಷ, ಕಾರ್ಡ್ ಮೇಲೆ ಆಲ್ರೆಡಿ 1 ವರ್ಷ ಆಗಿದೆ. ಈ ಕಾಲಾವಕಾಶ 1 ವರ್ಷ ಮಾತ್ರ ಕಾರ್ಡ್ಗೆ. ಮತ್ತೆ ಯಾವುದೇ ಕೋರ್ಟ್ ಹೋಗ್ತೀವಿ ಅಂತ ಮಾತ್ರ ಇವತ್ತು ಅವ್ರು ಹೇಳಿದ್ದಾರೆ. ಹೀಗಾಗಿ ನಮ್ಗೆ ಇವತ್ತು ನಮ್ಮ ಈ ಭಾಗದಲ್ಲಿ ಬೆಂಗಳೂರು ಆಗಲಿ ಯಾರು ಕಿವಿ ಕೊಡಬೇಡಿ. ಕಾರ್ಡ್ ಆ ತರ ಆಗಿದೆ, ಈ ತರ ಆಗಿದೆ, ತೊಂದರೆ ಆಗುತ್ತೆ ಅಂತ ತಿಳ್ಕೊಳ್ಳೋದು. ಇದಕ್ಕೆ ಮುಂದಿನ ದಿನಗಳಲ್ಲಿ ನಮ್ದು ಸಂಘಟನೆ ನಿಮ್ಮ ಜೊತೆ ಇರ್ತೀವಿ ಅಂತ ಈ ಮಾತನ್ನು ಬಯಸ್ತೀನಿ. ಮುಂದೆ ಯಾರೇ ಒಂದು ಸಮಯದವರು ಅವ್ರು ನೇರವಾಗಿ ಹೇಳಬೇಕಂದ್ರೆ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಅವರು ಕೋರ್ಟ್ ಹೋಗ್ತೀವಿ ಅಂತ ನಮ್ಗೆ ಭಯ ಕನ್ನಡ ರಾಜ್ಯದಲ್ಲಿ ಆಗಬಹುದು, ಬೆಂಗಳೂರು ಆಗಲಿ. ನಾವು ಮುಂದೆ ಅವ್ರ ಕೋರ್ಟ್ಗೆಲ್ಲ ಹೋಗ್ಲಿ, ಎಲ್ಲಿ ಬೇಕಾದ್ರೂ ಹೋಗ್ಲಿ, ಅವ್ರು ಹೋರಾಟ ಮಾಡೋಕ್ಕೆ ನವ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರ ಸಂಘ ರೆಡಿ ಆಗಿದೆ ಅಂತ ಹೇಳಕ್ ಬಯಸ್ತೀನಿ. ಅವ್ರಿಗೆ ನಮ್ಗೆ ಕಾರ್ಡ್ ಬೇಕಿತ್ತು. ಕಾರ್ಡ್ ಎಲ್ಲರೂ ಜಿಬಿ ಅವರು, ಕಮಿಷನರ್ ಅವರು, ಬಿಬಿಎಂಪಿ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು, ಕಮಿಷನರ್ ಸಾಹೇಬರಾಗಿರ್ಬೋದು, ಅವರು ಸಚಿವರಾಗಿರ್ಬೋದು, ಎಲ್ಲರೂ ಒಂದು ಒದಗಿ ವ್ಯವಸ್ಥೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರ ಪರವಾಗಿ ಬೀದಿ ವ್ಯಾಪಾರಿಗಳಿಗೆ ಬೇಕಾಗಿರೋ ಕಾರ್ಡು ವ್ಯಾಪಾರ ಮಾಡೋದಕ್ಕೆ ಬೇರೆ ಅವಶ್ಯಕತೆ ಇಲ್ಲ. ಯಾರು ತೊಂದರೆ ಮಾಡಂಗಿಲ್ಲ. ಅವ್ರಿಗೆ ಯಾರಿಗಾದ್ರೂ ಶಕ್ತಿ ಇದ್ರೆ ಕಾರ್ಡ್ ಕೊಡ್ಬೇಡ, ಬೇರೆ ಯಾರಾದ್ರೂ ಇದ್ರೆ ಬೀದಿ ವ್ಯಾಪಾರ ಎತ್ತಂಗಡಿ ಆಗ್ಬಾರ್ದು ಅಂತ ಗಂಟ ಕೊಡ್ಲ ಕೂಗಿ ಅವ್ರು ಹೇಳಿ ಏನಂತ ಕಾರ್ಡ್ ಕೊಡೋದು ಬೇಡ, ಆ ಕಾರ್ಡ್ ಪ್ರಾಬ್ಲಮ್ ಇದೆ, ತೊಂದರೆ ಇದೆ, ಆ ಕಾರ್ಡಲ್ಲಿ ಫ್ಯಾಮಿಲಿ ಫೋಟೋ ಇಲ್ಲ ಅಂತ ಹೇಳಿ ಅವರು. ನಮ್ಗೆ ಬೇಕಾಗಿರೋದು ಅದು ಬೀದಿ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ಏನಕ್ಕೆ ಬೇಕು? ವ್ಯಾಪಾರ ಮಾಡೋಕ್ಕೆ. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದರೆ 27,000 ಜನಕ್ಕೆ ಐಡಿ ಕಾರ್ಡ್ ಕೊಡ್ತೀವಿ. ಐಡಿ ಕಾರ್ಡ್ ಕೊಟ್ಟಾದ್ಮೇಲೆ ಬೇರೆ ಅವ್ರಿಗೆ ಅವಕಾಶ ಇದೆ ಅಂತ ಹೇಳಿದರೆ. ಈಗ ಪ್ರತಿಯೊಂದು ಕಂಪನಿ ಹತ್ರ ಆಗಿದ್ರೆ, ಅಂಗಡಿಗಳ ಮುಂದಾಟಗಳಲ್ಲಿ ಲೈಸೆನ್ಸ್ ಇದ್ರೆ ಐಡಿ ಕಾರ್ಡ್ ಇದ್ರೆ ವ್ಯಾಪಾರ ಮಾಡಿ ತೆಗೆದುಬಿಡಿ ಅಂತ ಜಿಪಿ ಹೇಳ್ತಾವ್ರೆ. ಆದ್ರೆ ನಮ್ಗೆ ಐಡಿ ಕಾರ್ಡ್ ಬೇಡ ಅಂತ ಬೇರೆ ಸಂಘಟನೆ ಹೋರಾಟ ಮಾಡೋದು, ಕೋರ್ಟ್ ಹೋದ್ರೆ ಅದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ನಾನು ಈ ಸಂದರ್ಭ ಹೇಳಕ್ ಬಯಸ್ತೀನಿ ಅವ್ರಿಗೆ. ಅಲ್ವಾ, ಅವ್ರು ಏನೋ ದೊಡ್ಡವರಾಗಿದ್ರೆ, ಅವ್ರಿಗೆ ಏನೋ ಶಕ್ತಿ ಇದ್ರೆ ಅವ್ರು ಒಂದು ಮಾತು ಹೇಳ್ಬೋದಿತ್ತು, ಎಲ್ಲ ಕಾರ್ಡ್ ಹೊಸ ಕಾರ್ಡ್ ಮಾಡ್ಕೊಡ್ತೀವಿ, ಅಲ್ಲವ್ರಿಗೆ ಯಾರು ತೆಗಿಯೋದು ಬೇಡ, ಎತ್ತಂಗಡಿ ಆಗಲ್ಲ ಅಂತ ಹೇಳಿದ್ರೆ ನಾವು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ವಿ. ಆದ್ರೆ ಅವರು ಏನ್ ಹೇಳ್ತಾರೆ, ಬೀದಿ ವ್ಯಾಪಾರಿಗಳು ಅಲ್ಲ ಅವರು. ಆದ್ರೆ ಅವ್ರ ಸಂಘಟನೆ ಮಾಡ್ಕೊಂಡು ಬೇರೆ ಕಾರ್ಯಕ್ರಮ ಮಾಡ್ಕೊಂಡು ಅವರು ಅವ್ರ ಜೊತೆ ಯಾರು ಬೀದಿ ವ್ಯಾಪಾರಿಗಳಲ್ಲ, ಅವ್ರಿಗೆ ಆ ಕಷ್ಟ ಗೊತ್ತಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೀದಿ ವ್ಯಾಪಾರಿಗಳಿದ್ರೆ ಅವ್ರಿಗೆಲ್ಲ ಕಷ್ಟ ಗೊತ್ತಿತ್ತು. ಅದೆಲ್ಲ ಬೇರೆ ಸಂಘಟನೆಯವರು, ಬೇರೆ ಪಕ್ಷದವರು. ಹಂಗಾಗಿ ಅವರು ಬೀದಿ ವ್ಯಾಪಾರ ಐಡಿ ಕಾರ್ಡ್ ಬೇಡ, ಮುಚ್ಚಳ ಪತ್ರ ಬೇಡ ಅಂತ ಅವರು ಕಣ್ಮುಚ್ಚದ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಬೆಂಗಳೂರಲ್ಲಿ ಯಾರು ನಿರಾಸರು ಆಗ್ಬೇಡಿ. ನಾವು ನವ ಕನ್ನಡ ಬೀದಿ ಬದಿ ವ್ಯಾಪಾರ ಕೂಡ ಮತ್ತೊಂದು ಬಾರಿ ಹೇಳ್ತೀನಿ, ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಕಾರ್ಡ್ ಕೊಡೋಂಥ ಕೆಲಸ ಮುಂದೆ ಮಾಡ್ತೀವಿ. ಜಿಪಿ ಕಾರ್ಡ್ ಕಳಿಸಿ ಕಮಿಷನರ್ ಸಾಹೇಬ್ರ ಮಾತಾಡಿ ಎಲ್ಲರೂ ಮಾಡಿದ್ದೀವಿ. ಹೋರಾಟ ಮಾಡೋಕೆ ಸಿದ್ಧ ಇದೀವಿ. ನೆಕ್ಸ್ಟ್ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ಕಾರಣಕ್ಕೂ ಮುಂದೆ ಇರ್ತೀರಲ್ಲ, ನಾವು ಅದನ್ನ ಹೋರಾಟ ಮಾಡಿ ಅದು ಗಾಡಿ ನಿಲ್ಲಿಸಿ ವ್ಯಾಪಾರ ಮಾಡೋದು ಶಕ್ತಿ ನಾವು ಖಂಡಿತ ಮುಂದೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ನಾವು 14 ಜನ ಗಟ್ಟಿಯಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತೊಂದು ಬಾರಿ ಏನಂದ್ರೆ, ನಾವು ಏನು ಇವತ್ತು ಹೋರಾಟ ಮಾಡಿದೀವಿ ಅಂದ್ರೆ ಸತತವಾಗಿ ಕಾರ್ಡ್ ಮಾಡಿ 2025 ಮಾಡಿರೋದು, 24 ನವೆಂಬರ್ ಮಾಡಿರೋ ಕಾರ್ಡ್ ಇದು 1.5 ವರ್ಷ ಆಯ್ತು ಕಾರ್ಡ್ ಮಾಡಿ. ಅವ್ರ ಕಾರ್ಡ್ ಕೊಟ್ಟಿರ್ಲಿಲ್ಲ ಅವರು. ಈ ಕೊಟ್ಟಿದ್ರೆ ಅದನ್ನು ಕಲ್ಲಲ್ಲಿ ಮಣ್ಣಾಕ್ತಾರೆ ಅವರು, ಕೊಡಬಾರ್ದು ಅಂತ. ಅದು ಯಾವ ಮಟ್ಟಕ್ಕೆ ನ್ಯಾಯ, ಅದು ಅವ್ರಿಗೆ ಕೇಳಬೇಕಾಗ್ತದೆ. ತಾವು ಯಾಕೆ ಕೊಡಬಾರ್ದು ಅಂತ ಕಾರ್ಡ್ ಅವ್ರದಲ್ಲ, ಆ ಕಾರ್ಡ್ ಬಿಬಿಎಂಪಿ ಕೊಡ್ತಾರೆ. ಆದ್ರೆ ಕೋರ್ಟ್ ಹೋಗ್ತೀವಿ ಅಂತ ಹೇಳ್ತಾರೆ. ಅದನ್ನ ಮತ್ತೊಂದು ನಿಮ್ಗೆ ಹೇಳಕ್ ಬಯಸ್ತೀನಿ, ದಯವಿಟ್ಟು ನಮ್ಮ ಕಾರ್ಡ್ನ ರದ್ದು ಮಾಡೋಕೆ ನಾವು ಬಿಡೋದಿಲ್ಲ ಅಂತ ಈ ಬೆಂಗಳೂರಲ್ಲಿ ಇಲ್ಲೇ ಹೋರಾಟ ಮಾಡೋಕೆ ನಾವು ಸಿದ್ಧವಾಗಿದ್ದೀವಿ ಸಂಘಟನೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನಮಸ್ಕಾರ. ಬಿಲ್ದನೆ ಮಾಡ್ತೀವಿ ಇವತ್ತು ಮಾಡಿ ಮುಂದಿದ್ದು ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಮಾಡಿ ಮತ್ತೆ ದೊಡ್ಡ ಮಟ್ಟದ ಗ್ರೌಂಡ್ ಮಾಡಿ ಅಲ್ಲಿ ಕೊಡುವಂತ ಕೆಲಸ ನಮ್ಮ ಮುಂದೆ ಸಂಘ ರಾಜ್ಯಾಧ್ಯಕ್ಷ ಕೆ ಶಿವಮೂರ್ತಿ.